ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಗೆಸ್ ನಿಮ್ಗೆಲ್ಲ ಗೊತ್ತಿರುವಂಗೆ ಈ ವಾರ 8 ಜನ ನಾಮಿನೇಟ್ ಆಗಿದ್ದಾರೆ. ಆದ್ರೆ ಆ ನಾಮಿನೇಷನ್ಗೆ ಕೊಟ್ಟಿರೋ ಕಾರಣಗಳು ಸರಿನಾ ತಪ್ಪಾ ಎಲ್ಲಾದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವ್ ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಿದ್ದೀರಾ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್ ಗೈಸ್, ನಿಮ್ಗೆಲ್ಲ ಗೊತ್ತಿರುವಂಗೆ ಕ್ಯಾಪ್ಟನ್ ಭವ್ಯ ಮತ್ತೆ ರಜತ್ ಬಿಟ್ಟು ಇನ್ನೆಲ್ಲರೂ ಕೂಡ ಇರೋದೇ 10 ಜನ. ಅದ್ರಲ್ಲಿ 8 ಜನನು ಕೂಡ ನಾಮಿನೇಟ್ ಆಗಿದ್ದಾರೆ. ಯಾರ್ಯಾರನ್ನ ನಾಮಿನೇಟ್ ಮಾಡೋರು ಅಂತ ನೋಡಕ್ ಹೋದ್ರೆ ಕ್ಯಾಪ್ಟನ್ ಭವ್ಯ ಆಗಿರೋದ್ರಿಂದ ಡೈರೆಕ್ಟ್ ಆಗಿ ಐಶ್ವರ್ಯ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಅದಾದ್ಮೇಲೆ ಮೋಕ್ಷಿತ್ ಅವರು ಮಂಜಣ್ಣ ಮತ್ತೆ ಹನುಮಂತನ ನಾಮಿನೇಟ್ ಮಾಡಿದ್ದಾರೆ. ಧನ್ರಾಜ್ ಅವರು ಮಂಜಣ್ಣ ಮತ್ತೆ ಚೈತ್ರ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಗೌತಮಿ ಅವರು ಚೈತ್ರ ಮತ್ತೆ ಮೋಕ್ಷಿತನ, ಹನುಮಂತು ಮೋಕ್ಷಿನ ನಾಮಿನೇಟ್ ಮಾಡ್ತಾರೆ. ಐಶ್ವರ್ಯ ಅವರು ಚೈತ್ರ ಮತ್ತೆ ತ್ರಿವಿಕ್ರಮ್ನ ನಾಮಿನೇಟ್ ಮಾಡ್ತಾರೆ. ಮಂಜಣ್ಣ ಧನ್ರಾಜ್ ಆಚಾರ್ನ, ತ್ರಿವಿಕ್ರಮ್ನ, ಹಾಗೆ ತ್ರಿವಿಕ್ರಮ್ ಮಂಜಣ್ಣನ ಮತ್ತೆ ಹನುಮಂತಣ್ಣನ, ಚೈತ್ರಕ್ಕ ಧನ್ರಾಜ್ ಮತ್ತೆ ಗೌತಮಿನ, ಹಾಗೆ ಕೊನೆಯದಾಗಿ ರಜತ್ ಬಂದ್ಬಿಟ್ಟು ಚೈತ್ರ ಮತ್ತೆ ಗೌತಮಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಸೊ ಒಂದೊಂದಾಗಿ ನೋಡೋಣ ಯಾರ್ಯಾರ ರೀಸನ್ ಕರೆಕ್ಟ್ ಆಗಿತ್ತು ನಾಮಿನೇಷನ್ಗೆ ಅಂತ. ಮೊದಲನೇದಾಗಿ ಡೈರೆಕ್ಟ್ ನಾಮಿನೇಷನ್. ಭವ್ಯ ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ಡೈರೆಕ್ಟ್ ನಾಮಿನೇಟ್ ಮಾಡ್ತಾರೆ. ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತಿರೋಂಗೆ ಐಶ್ವರ್ಯ ಅವ್ರನ್ನೇ ನಾಮಿನೇಟ್ ಮಾಡ್ತಾರೆ. ಒಂದು ಏನು ಕ್ಲಿಯರ್ ಆಗಿ ಕಾಣಿಸ್ತಿದೆ ಅಂದ್ರೆ, ಎಷ್ಟೋ ಜನ ಹೇಳ್ತಿರೋದು ಭವ್ಯ ಯಾಕೆ ಐಶುನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ. ನನ್ಗೂ ಕೂಡ ಹಂಗೆ ಅನ್ನಿಸ್ತು. ಯಾಕೆ ಅಂದ್ರೆ ಪ್ರತಿ ಸಲಿನೂ ಓಕೆ ನೀವು ಅವ್ರನ್ನ ನಾಮಿನೇಟ್ ಮಾಡ್ತೀರಾ, ಖಂಡಿತ ಮಾಡಿ, ತಪ್ಪಿಲ್ಲ. ಆದ್ರೆ ಪ್ರತಿ ಸಲಿನೂ ಅವ್ರ ಹೆಸರೇ ಬಂದಾಗ ಅದು ಟಾರ್ಗೆಟ್ ತರಾನೇ ಕಾಣಿಸೋದು. ಒಂದು ಎಚ್ಚರಿಕೆ ಕೊಡಬೇಕು ಅಂತ ಇದ್ದಾಗ ಅಥವಾ ಒಂದು ಏನೋ ನೆಗೆಟಿವ್ ಆಗಿ ಬಂದಾಗ, ಸೊ ಇವುದೇ ಹೆಸರುಗಳು ನಾಮಿನೇಷನ್ಗೆ ಪ್ರತಿ ಸಲಿನೂ ಐಶ್ವರ್ಯದೇ ತಗೋತಿದ್ರೆ ಸ್ವಲ್ಪ ಟಾರ್ಗೆಟೆಡ್ ಅಂತ ಅನ್ಸುತ್ತೆ. ಆಮೇಲೆ ಈಸಿಯಾಗಿ ಗೆಸ್ ಮಾಡ್ಬೋದು, ಭವ್ಯ ಈಗ ಬರ್ತಿದ್ದಾರೆ ಅಂದ್ರೆ ನೆಕ್ಸ್ಟ್ ಐಶ್ವರ್ಯನ್ನೇ ನಾಮಿನೇಟ್ ಮಾಡ್ತಾರೆ ಅಂತ. ಸೊ ಅದೊಂದ ಸ್ವಲ್ಪ ಭವ್ಯ ಚೇಂಜ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ತರನೇ ಪೋಟ್ರೆ ಆಗುತ್ತೆ. ಇನ್ನ ರೀಸನ್ ಏನ್ ಕೊಟ್ಟಿದ್ದಾರೆ ಅಂತ ನೋಡಕ್ ಹೋದ್ರೆ, ಮೊದಲನೇದಾಗಿ ಬೆಟರ್ ಪರ್ಫಾರ್ಮೆನ್ಸ್ ಅನ್ನೋದು ಎಲ್ಲೂ ಇಲ್ಲ ಐಶ್ವರ್ಯನಲ್ಲಿ, ಅಂಡ್ ಇಂಪ್ರೂವೈಸೇಷನ್ ಇಲ್ಲ ಅನ್ನೋ ತರ ಕಾರಣ ಕೊಡ್ತಾರೆ. ಹೌದು, ನಾನು ಒಪ್ಕೊಳ್ತೀನಿ, ವಾವ್ ಅನ್ನೋ ಅಂತ ಪರ್ಫಾರ್ಮೆನ್ಸ್ ಖಂಡಿತ ಇಲ್ಲ. ಆದ್ರೆ ಇಂಪ್ರೂವೈಸ್ ಇಲ್ಲ ಅನ್ನೋದು ಖಂಡಿತ ಒಪ್ಕೊಳ್ಳಲ್ಲ. ಯಾಕೆ ಅಂದ್ರೆ ಐಶ್ವರ್ಯ ಅವ್ರನ್ನ ಗಮನಿಸಿದ್ರೆ ಲಾಸ್ಟ್ ವೀಕ್ ಇಂದ ಈ ವೀಕ್ ಆದ್ರೂ ತುಂಬಾ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ, ತುಂಬಾ ಚೆನ್ನಾಗಿ ಆಡಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಅದ್ರಲ್ಲಿ ಡೌಟ್ಸ್ ಇಲ್ಲ. ಅಂಡ್ ಇನ್ನೊಂದು ನನಗೆ ಅನ್ಸಿದ್ ಪರ್ಸನಲಿ ಏನಂದ್ರೆ, ಈ ಕಡೆ ಭವ್ಯ ಅವರು ಚೆಫ್ ಆಗಿರ್ತಾರೆ, ಈ ಕಡೆ ಐಶ್ವರ್ಯನು ಚೆಫ್ ಆಗಿರ್ತಾರೆ. ಆದ್ರೆ ಭವ್ಯ ಅವ್ರಿಗೆ ಅಡುಗೆ ಮಾಡಿದ್ರು ಅನ್ನೋ ಒಂದು ಇದಕ್ಕೆ ಸಿಕ್ತಂತ ಅಪ್ರಿಶಿಯೇಷನ್ ಐಶ್ವರ್ಯಗೆ ಸಿಗ್ಲಿಲ್ಲ ಅನ್ಸ್ತು. ಯಾಕೆಂದ್ರೆ ಭವ್ಯ ಏನ್ ಅಡುಗೆ ಅಷ್ಟೊತ್ತು ಗಂಟೆ ಮಾಡಿರ್ತಾರೆ, ಐಶ್ವರ್ಯನು ಕೂಡ ಅಷ್ಟೊತ್ತು ಗಂಟೆ ನಿಂತ್ಕೊಂಡು ಮಾಡಿರ್ತಾರೆ. ಅಂಡ್ ಐಶ್ವರ್ಯಗೆ ಒಳಗಡೆ ಇರೋರು, ಮನೆ ಒಳಗಡೆ ಇರೋರು ಅಪ್ರಿಶಿಯೇಟ್ ಮಾಡ್ತಾರೆ, ಅಡುಗೆ ಚೆನ್ನಾಗಿತ್ತು, ಎಲ್ಲಾನು ಚೆನ್ನಾಗಿತ್ತು ಅಂತ. ಸೊ ಅವ್ರಿಗೆ ಎಲ್ಲೋ ಒಂದೇ ಒಂದು ಸ್ಟಾರ್ ಸಿಕ್ತು. ಸೊ ಅವ್ರು ಅದೇ ಮಾಡಿದಾರೆ. ಅಂಡ್ ಗೆಸ್ಟ್ ಆಗು ಕೂಡ ಚೆನ್ನಾಗಿ ಮಾಡಿದ್ರು, ನನ್ನ ಪ್ರಕಾರ ಚೆನ್ನಾಗಿ ಮಾಡಿದ್ರು ಗೆಸ್ಟ್ ಆಗು ಕೂಡ. ಇಲ್ಲೂ ಕೂಡ ಸೇಮ್ ಭವ್ಯ ಏನ್ ಕೆಲಸ ಮಾಡಿರ್ತಾರೆ ಅದೇ ಮಾಡಿದಾಗ ಹೊರಗಡೆ ಭವ್ಯಗೆ ಆ ಒಂದು ವಿಷಯಕ್ಕೆ ಸಿಕ್ತಿರುವಂತ ಅಪ್ರಿಶಿಯೇಷನ್ ಎಲ್ಲೋ ಐಶ್ವರ್ಯಗೆ ಸಿಗ್ಲಿಲ್ಲ ಅಂತ ಅನ್ನಿಸ್ತು. ಇದ್ರ ಬಗ್ಗೆ ನಿಮ್ಗೇನ್ ಅನ್ನಿಸ್ತು ಕಮೆಂಟ್ ಮಾಡಿ. ಅದಾದ್ಮೇಲೆ ಭವ್ಯ ಅವ್ರು ಹೇಳೋದೇನಂದ್ರೆ, ಅವರೇ ಹೇಳಿರೋ ಮಾತನ್ನ ಉಲ್ಟಾ ಹೊಡಿತಾರೆ, ಅಕ್ಸೆಪ್ಟೆನ್ಸಿ ಇಲ್ಲ ಅಂತ. ಇದನ್ನ ಖಂಡಿತ ನಾನು ಒಪ್ಕೊಳ್ತೀನಿ. ಯಾಕೆ ಅಂದ್ರೆ ಇಲ್ಲಿ ಐಶ್ವರ್ಯ ಅವರು ವಾವ್ ಅನ್ನೋ ತರ ಪರ್ಫಾರ್ಮ್ ಮಾಡ್ಲಿಲ್ಲ, ಅಂಡ್ ಕಳಪೆ ಅನ್ನೋ ತರನು ಪರ್ಫಾರ್ಮ್ ಮಾಡ್ಲಿಲ್ಲ. ಓಕೆ ಬೆಟರ್ ಇಂಪ್ರೂವೈಸೇಷನ್ ಇದೆ ಅನ್ನೋ ತರ ಪರ್ಫಾರ್ಮ್ ಮಾಡಿದ್ರು. ಆದ್ರೆ ಎಲ್ಲಿ ತಗ್ಲಾಕೊಂಡಿದ್ದು ಐಶ್ವರ್ಯ ಅಂದ್ರೆ, ಯಾವಾಗ ಇವರು ಬೇರೆಯವ್ರಿಗೆ ಭವ್ಯ ತಂಡಕ್ಕೆ ಸ್ಟಾರ್ ಕೊಡ್ಬೇಕಾದ ಟೈಮ್ ಬರುತ್ತೆ ಅವಾಗ ಒಂದಷ್ಟು ಪಾಯಿಂಟ್ಸ್ ಗಳನ್ನ ಹೇಳ್ತಾರೆ. ಚೆಫ್ ಆಗಿದ್ದಾಗ ಹೊರಗಡೆ ಬಂದು ಇದ್ ಮಾತಾಡ್ಸ್ಬೇಕು, ಹಂಗ್ ನೋಡ್ಕೋಬೇಕು, ಹಿಂಗ್ ನೋಡ್ಕೋಬೇಕು ಅಂತ. ಸೊ ಇವರ ಒಂದು ಏನೋ ಟೈಮ್ ಬಂದಾಗ ಇವರು ಅದನ್ನ ಫಾಲೋ ಮಾಡಲ್ಲ. ಸೊ ಅಲ್ಲಿ ಐಶ್ವರ್ಯ ಮಾತಲ್ಲಿ ಎಡವರು ಅಂತಾನೆ ಹೇಳ್ಬೋದು. ಸೊ ಅವ್ರು ಏನ್ ಹೇಳಿದ್ರು ಅದನ್ನ ನಡ್ಕೊಡ್ಲಿಲ್ಲ. ಬಟ್ ನನ್ಗೆ ಆಲ್ರೆಡಿ ಹೇಳ್ದಂಗೆ ಇವ್ರಿಗೆ ಸಿಕ್ತಂತ ಅಪ್ರಿಶಿಯೇಷನ್ ಎಲ್ಲ ಅವ್ರಿಗೆ ಸಿಕ್ಲಿಲ್ಲ ಅನ್ಸ್ತು. ಅದಾದ್ಮೇಲೆ ನೆಕ್ಸ್ಟ್ ಮಧ್ಯ ಮಾತಾಡ್ತಾರೆ ಅಂತ ಹೇಳಿದ್ರು ಭವ್ಯ ಅವರು. ಎಸ್, ಐಶ್ವರ್ಯದು ಒಂದಷ್ಟು ತಪ್ಪುಗಳಿದೆ, ಮಧ್ಯ ಮಾತಾಡಬಾರ್ದು, ಮಾತಾಡ್ತಾರೆ. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನೀವು, ಮಧ್ಯ ಮಾತಾಡಿದ ಆಕ್ಚುಲಿ ಭವ್ಯ ಅಲ್ಲಿ. ಯಾವಾಗ ಅಂದ್ರೆ ಭವ್ಯ ಒಂದಷ್ಟು ರೀಸನ್ ಕೊಟ್ಟು ನಾಮಿನೇಷನ್ಗೆ ಕೊಡ್ತಾರಲ್ಲ. ಸೊ ಅದಾದ್ಮೇಲೆ ಐಶ್ವರ್ಯನ್ ಟರ್ನ್ ಇರುತ್ತೆ. ಐಶ್ವರ್ಯ ಮಾತಾಡ್ಬೇಕಾದ್ರೆ ಮಧ್ಯ ಭವ್ಯ ಮಾತಾಡ್ಬಿಟ್ಟು ಆಮೇಲೆ ಹೇಳ್ತಾರೆ ನೀವು ಮಧ್ಯ ಮಾತಾಡ್ತೀರಾ ಅಂತ. ಸೊ ಇಲ್ಲಿ ಅದೇ ಜಾಗದಲ್ಲಿ ನಿಂತ್ಕೊಂಡು ಒಬ್ರು ಬ್ಲೇಮ್ ಮಾಡುವಾಗ ಸೇಮ್ ಅದೇ ಟೈಮಲ್ಲಿ ನೀವು ತಪ್ಪು ಮಾಡ್ತಿರೋದು ಸರಿ ಇಲ್ಲ ಅಂತ ಅನ್ನಿಸ್ತು. ಓವರ್ ಆಲ್ ಇಲ್ಲಿ ನಾಮಿನೇಟ್ ಮಾಡಿ ತಪ್ಪಲ್ಲ, ಆದರೆ ಪ್ರತಿ ಸಲ ಒಬ್ರನ್ನೇ ಮಾಡಿದಾಗ ಸೇಮ್ ಪ್ಯಾಟ್ರನ್ ಆಗ್ಬಿಡುತ್ತೆ. ಅಂಡ್ ಇಲ್ಲಿ ರಜತ್ ವಿಷಯದಲ್ಲ ಆಗಿರ್ಬೋದು, ಚೈತ್ರ 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 ಬಂದು ತವಿಂದ ಬರೀ ಚೈತ್ರ ಅವ್ರಿಗೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಎವಿಡೆಂಟ್ ಆಗಿ ಕಾಣಿಸ್ತಿದೆ. ಏನು ಯಾರು ಭವ್ಯ ಅವರು ಐಶ್ವರ್ಯನ ನಾಮಿನೇಟ್ ಮಾಡೋದು ತಪ್ಪಲ್ಲ, ಆದರೆ
ಪ್ರತಿ ಸಲಿನೂ ಅದನ್ನೇ ಮಾಡ್ತಾ ಇದ್ರೆ ಏನೋ ಟಾರ್ಗೆಟ್ ಮಾಡ್ತಿದ್ದಾರೆ ಅನಿಸ್ತದೆ. ಸ್ವಲ್ಪ ಅದನ್ನ ಚೇಂಜ್ ಮಾಡ್ಕೋಬೇಕು ಅನ್ನಿಸ್ತು. ಒಟ್ಟಿನಲ್ಲಿ ನನಗೆ ಏನು ಅನ್ನಿಸ್ತು ಅಂದರೆ ಕೆಲವೊಂದು ಪಾಯಿಂಟ್ಸ್ಗಳು ಹೌದು ಕರೆಕ್ಟಾಗಿತ್ತು ಅನಿಸ್ತು. ಇನ್ನು ಕೆಲವು ಬೇರೆ ಥರನೇ ಕೊಡ್ಬೋದಿತ್ತು ಅಥವಾ ಬೇರೆಯವ್ರನ್ನೂ ಕೂಡ ನಾಮಿನೇಟ್ ಮಾಡ್ಬೋದಿತ್ತು ಅಂತ ಅನ್ನಿಸ್ತು. ಸೊ ನಿಮಗೆ ಇದ್ರ ಬಗ್ಗೆ ಏನಿಸ್ತು ಕಾಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಮೋಕ್ಷಿತ್ ಅವರು ಹನುಮಂತಣ್ಣ ಮತ್ತೆ ಮಂಜಣ್ಣನ ನಾಮಿನೇಟ್ ಮಾಡ್ತಾರೆ. ಮೊದಲನೇದಾಗಿ ಹನುಮಂತಣ್ಣನ ವಿಷಯಕ್ಕೆ ಬಂದಾಗ ಅಷ್ಟು ಇನ್ವಾಲ್ವ್ಮೆಂಟ್ ಇರಲಿಲ್ಲ ಆ್ಯಂಡ್ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಟಾಸ್ಕ್ನ ಅಂತ ಹೇಳ್ತಾರೆ. ಹೌದು, ಅದಕ್ಕೋಸ್ಕರನೇ ಈ ಸಲ ಏನೋ ಹನುಮಂತಣ್ಣಗೆ ಕಳಪೆನ ಸಿಕ್ಕಿರೋದು. ಇಲ್ಲಿ ಹನುಮಂತಣ್ಣನು ಹೌದಕ್ಕ ನಾನು ಒಪ್ಕೊಳ್ತೀನಿ ನೀನು ಹೇಳಿದ ಅಂದ್ಬಿಟ್ಟು ವಾದ ಮಾಡಕ್ ಹೋಗಲ್ಲ, ಒಪ್ಕೊಳ್ತಾರೆ. ಎಸ್, ನಮ್ಮ ಹನುಮಂತಣ್ಣ ಅದು ಕಮ್ ಬ್ಯಾಕ್ ಆಗಬೇಕು. ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಥರ ಈ ಸಲ ಕಳಪೆ ಕೊಟ್ಟಿರೋದು ಒಳ್ಳೇದೇ ಆಯಿತು. ಯಾಕೆ ಅಂದರೆ ಅವ್ರಿಗೆ ಒಂದು ಬರಬೇಕು ಕಿಚ್ಚು, ಎಲ್ಲೋ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಯಾಕೆಂದರೆ ಒಂದು ವಿನ್ನಿಂಗ್ ಆಗುವಂಥ ವ್ಯಕ್ತಿ, ಎಲ್ಲ ಕೆಪಬಿಲಿಟಿ ಇರುವಂಥ ವ್ಯಕ್ತಿ. ಯಾಕೆಂದರೆ ಹನುಮಂತಣ್ಣನ ಈ ವಾರ ಲಾಸ್ಟ್ ವಾರ ನೋಡಿ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಅಷ್ಟು ವಾರಗಳ ಅವ್ರು ಆಡ್ಕೊಂಬಂದಿರೋ ರೀತಿ ಟಾಪ್ ನಾಚ್ ಅಂತಾನೆ ಹೇಳ್ಬೋದು. ಬಟ್ ಈ ವಾರ ಎಲ್ಲೋ ಲೋ ಆದ್ರು, ಅದನ್ನ ಕಮ್ ಬ್ಯಾಕ್ ಮಾಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಇನ್ನು ಅದಾದ್ಮೇಲೆ ಸಿಕ್ಕಾಪಟ್ಟೆ ಸುದ್ದಿ ಆಗಿದ್ದು ನಿನ್ನೆ ಅಂಡ್ ಸಿಕ್ಕಾಪಟ್ಟೆ ಒಂದು ಕ್ಯೂರಿಯಾಸಿಟಿನ ಮೂಡಿಸಿದ್ದು ಈ ಒಂದು ನಾಮಿನೇಷನ್. ಯಾರು ಮೋಕ್ಷಿತ್ ಅವರು ಮಂಜಣ್ಣಂಗೆ ಮಾಡುವಂತ ನಾಮಿನೇಷನ್. ಇಲ್ಲಿ ಮೋಕ್ಷಿತ್ ಅವರು ಕೊಡುವಂತ ಕಾರಣಗಳೇನಂದ್ರೆ ಆ ಒಂದು ರಾಜನ ಟಾಸ್ಕ್ ಅಲ್ಲಿ ನೀವು ಕಾಣಿಸ್ಕೊಂಡ್ರಲ್ಲ, ಆ ರೀತಿ ಮಂಜಣ್ಣ ನಮ್ಗೆ ಕಾಣಿಸ್ಕೊಳ್ಳಿಲ್ಲ. ನಿಮ್ಗೆ ಅಷ್ಟು ಟ್ಯಾಲೆಂಟ್ ಇದೆ, ಅದನ್ನ ಹೊರಗಾಕ್ಲಿಲ್ಲ ಅಂತ ಲಾಸ್ಟ್ ವಿಡಿಯೋದಲ್ಲೂ ನಾನು ಇದನ್ನೇ ಹೇಳಿದ್ದು. ಎಸ್, ಮಂಜಣ್ಣ ಇಸ್ ಬ್ಯಾಕ್ ಅಂತ ಅನ್ನಿಸ್ತು. ಬಟ್ ಮಂಜಣ್ಣಗೆ ತುಂಬಾ ಟ್ಯಾಲೆಂಟ್ ಇದೆ, ತುಂಬಾ. ಅದು ಆಕ್ಟಿಂಗ್ ಅಲ್ಲಂತೂ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದೆ. ಮ್ಯಾಕ್ಸ್ ಮೂವಿ ಕೂಡ ರಿಲೀಸ್ ಆಗಿತ್ತು, ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಮಂಜಣ್ಣ. ಸೊ ಇಲ್ಲಿ ಇನ್ನೂ ಚೆನ್ನಾಗಿ ಒಂದು ಬಳಸ್ಕೋಬೋದಿತ್ತು ಅಂತ ನನಗೂ ಅನ್ನಿಸ್ತು. ಸೊ ಇಲ್ಲಿ ಮೋಕ್ಷಿತ್ ಅವರು ಅದನ್ನ ಹೇಳ್ತಿದ್ದಾರೆ. ಅದಾದ್ಮೇಲೆ ತುಂಬಾ ಎಲ್ಲಾರ ಜೊತೆನೂ ಬೇರೇನಿಲ್ಲ ಅಂತ, ಹೌದು ಒಂದು ಏನೋ ಲಿಮಿಟ್ ಸೆಟ್ ಮಾಡ್ಕೊಬಿಟ್ಟಿರು ಅಂತ ನನಗೂ ಅನ್ನಿಸ್ತು. ಅದರ್ವೈಸ್ ಇಲ್ಲಿ ಮಾತುಕತೆ ಏನು ವಾದ ವಿವಾದ ನಡೆದಾಗ ನನಗೆ ಅನ್ಸಿದ್ದೇನಂದ್ರೆ ಮಂಜಣ್ಣ ಎಲ್ಲೂ ಕಾಣಿಸ್ಕೊಡ್ಲೇ ಇಲ್ಲ ಈ ವಾರ ಅಂದ್ರೆ ಅದನ್ನ ನಾನು ಒಪ್ಪಲ್ಲ. ಯಾಕೆಂದ್ರೆ ಕಂಪ್ಯಾರಿಟಿವ್ಲಿ ಪ್ರೀವಿಯಸ್ 1 2 ವೀಕ್ಸ್ 3 ವೀಕ್ಸ್ ಕಂಪೇರ್ ಮಾಡಿದ್ರೆ ಮಂಜಣ್ಣ ಈ ಸಲ ಬೆಟರ್ ಆಗಿ ಆಡಿದ್ರು ಅಂಡ್ ಮಂಜಣ್ಣ ಇಸ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಇದ್ರಲ್ಲಿ ಕಾನ್ವರ್ಸೇಷನ್ ನಡೆಯುವಾಗ ಆಕ್ಚುಲಿ ಫಸ್ಟ್ ವಾದಕ್ಕೆ ಇಳಿದಾಗ ಜಾಸ್ತಿ ಜೋರಾಗಿ ಸ್ಟಾರ್ಟ್ ಮಾಡಿದೆ ಮಂಜಣ್ಣ. ಆಮೇಲೆ ಮೋಕ್ಷಿತ್ ಅವರು ನೀವು ಮಾತಾಡೋರೆ ನಾನು ಮಾತಾಡ್ತೀನಿ ಜೋರಾಗಿ ಅಂತ ಸ್ಟಾರ್ಟ್ ಮಾಡ್ತಾರೆ. ಬಟ್ ಈ ಒಂದು ಹೋಲ್ ಪ್ರೋಸೆಸ್ ಅಲ್ಲಿ ನನಗೆ ಅರ್ಥ ಆಗಿದ್ದು ಏನಂದ್ರೆ ಅಂಡ್ ನನಗೆ ಅನ್ಸಿದ್ದೇನಂದ್ರೆ ಎಷ್ಟೋ ಜನ ಸಿಕ್ಕಾಪಟ್ಟೆ ಟ್ರೋಲ್ ಮಾಡಿದ್ರಿ, ಎಷ್ಟಾಗುತ್ತೆ ಅಷ್ಟನ್ನ ನೆಗೆಟಿವ್ ಮಾಡಕ್ಕೆ ಮೋಕ್ಷಿತನ ಟ್ರೈ ಮಾಡಿದ್ರಿ. ಯಾವ ವಿಷಯದಲ್ಲಿ? ಮಂಜಣ್ಣನ ಜೊತೆ ಗೌತಮಿ ಜೊತೆ ಮತ್ತೆ ಮೋಕ್ಷಿತ್ ಅವರು ಒಂದಾಗ್ಬಿಟ್ಟಿದ್ದಾರೆ, ಮಾತಾಡ್ತಿದ್ದಾರೆ ಅನ್ನೋ ಒಂದ್ ಕಾರಣಕ್ಕೆ ಅವಾಗ ಹೇಳಿದ್ರಿ ಮಂಜಣ್ಣಂಗ್ ಅಲೆ ಬಕೆಟ್ ಹಿಡಿತಿದ್ದಾಳೆ ಅಂತ. ಬಟ್ ಮೋಕ್ಷಿತ ಇಲ್ಲಿ ಮಂಜಣ್ಣನ ನಾಮಿನೇಷನ್ ಮಾಡೋ ಮೂಲಕ ಪ್ರೂವ್ ಮಾಡಿದ್ದಾರೆ, ನಾನು ಯಾರಿಗೂ ಇಲ್ಲಿ ಬಕೆಟ್ ಹಿಡಿತಿಲ್ಲ, ಬಕೆಟ್ ಹಿಡಿಯಕ್ಕೂ ಬಂದಿಲ್ಲ ಅಂತ. ಸೊ ಯಾರ್ಯಾರು ಅವತ್ತು ಟ್ರೋಲ್ ಮಾಡಿದ್ರಿ ಇವತ್ತು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸಖತ್ತಾಗಿ ಕೊಟ್ರು. ಅಂಡ್ ಅದಾದ್ಮೇಲೆ ಇನ್ನೊಂದು ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ ಅಲ್ಲಿ ಫಸ್ಟ್ ಮೋಕ್ಷಿತ ಮಾತಾಡಿಸ್ಲಿಲ್ಲ, ಯಾರು ಗೌತಮಿ ಮತ್ತೆ ಮಂಜಣ್ಣ ಕ್ಲಾರಿಫಿಕೇಶನ್ ಕೇಳಕ್ಕೆ ಮಾತಾಡಿ ಆಮೇಲೆ ಅವರು ಒಂದಾಗಿದ್ದ ಹೊರ್ತು ಎಲ್ಲೂ ಮೋಕ್ಷಿತ ತಾನಾಗ್ ತಾನೇ ಏನೋ ನೀವ್ ಹೇಳ್ತಿರಲ್ಲ ಬಕೆಟ್ ಇಟ್ಕೊಂಡು ಅಂತ ಹೋಗಿಲ್ಲ. ಇದುವರೆಗೂ ನಾನ್ ನೋಡಿರೋ ಪ್ರಕಾರ ಇಡೀ ಸೀಸನ್ ಅಲ್ಲಿ ಮೋಕ್ಷಿತ ಎಲ್ಲೂ ಕೂಡ ಯಾರಿಗೂ ಬಕೆಟ್ ಹಿಡ್ದಿಲ್ಲ. ಬಕೆಟ್ ಹಿಡಿಯೋಂಗಿದ್ದಿದ್ರೆ ಅಷ್ಟು ಜಗಳಗಳು ಅಷ್ಟು ಮನಸ್ತಾಪಗಳು ಆಗ್ತಾನೆ ಇರ್ಲಿಲ್ಲ ಅನ್ಸುತ್ತೆ. ಸೊ ಇಲ್ಲಿ ಸರಿಯಾಗಿ ಉತ್ತರ ಕೊಟ್ರು ಅಂತ ಅನ್ನಿಸ್ತು. ಬಟ್ ಮಂಜಣ್ಣ ಕಾಣಿಸ್ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾನು ಅದನ್ನ ಒಪ್ತಿರ್ಲಿಲ್ಲ. ಮಂಜಣ್ಣ ಈಸ್ ಬ್ಯಾಕ್, ಹಿಂಗೆ ಆಡ್ಲಿ ಮಂಜಣ್ಣ. ಮಂಜಣ್ಣನಲ್ಲಿ ತುಂಬಾ ಟ್ಯಾಲೆಂಟ್ ಇದೆ, ಆಕ್ಟಿಂಗ್ ಸ್ಕಿಲ್ ಚೆನ್ನಾಗಿದೆ, ಅದು ಇನ್ನಷ್ಟು ಹೊರಗಡೆ ಬರ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಅದಾದ್ಮೇಲೆ ಇಲ್ಲಿ ಸಖತ್ತಾಗಿ ಅನ್ಸಿದ್ದು ಅಂದ್ರೆ ಲಾಸ್ಟ್ ಅಲ್ಲಿ ಇಲ್ಲಿ ಮೋಕ್ಷಿತ ಆ ಬಾಟಲ್ ನ ಹೊಡೆಯೋ ಟೈಮ್ ಬಂದಾಗ ಮಂಜಣ್ಣ ಒಂದು ಕನ್ನಡಕನ ಹಿಂಗ್ ಬಿಚ್ಬಿಟ್ಟು ಇದ್ ಮಾಡ್ತಾರಲ್ಲ, ಹಿಂಗ್ ಹಾಕೋವಾಗ ಹಾಕೊಡ್ಬೇಕಾ ಅಂತಾರೆ, ಇಲ್ಲ ಹಾಕೊಳ್ತೀನಿ ಅಂತಾರೆ. ಹೊಡೆದ್ಬಿಟ್ಟು ಓ ನೋವಾಯ್ತಾ ಅಂದ್ಬಿಟ್ಟು ಚೋ ಕೊಟ್ಬಿಟ್ಟು ಅವ್ರ ಗುರು ಸಖತ್ತಾಗಿ ಒಂಥರ ಸಖತ್ ಆಟಿಟ್ಯೂಡ್ ಅಲ್ಲೇ ಚೆನ್ನಾಗಿ ಕಾಣಿಸ್ಕೊಂಡ್ರು ಅಂತ ಹೇಳ್ಬೋದು. ಈ ತರ ಇದ್ರು ನೋಡಕ್ ಇಷ್ಟ ಆಗುತ್ತೆ. ಸೊ ಇಲ್ಲಿ ಈ ಒಂದು ನಾಮಿನೇಷನ್ ಅಲ್ಲಿ ನೋಡೋದಾದ್ರೆ ಎಲ್ಲಿ ಮೋಕ್ಷಿತ್ ಅವರು ನಾನು ಇಲ್ಲಿ ಯಾರಿಗೂ ಬಕೆಟ್ ಹಿಡಿತಿಲ್ಲ ಅನ್ನೋದನ್ನ ಪ್ರೂವ್ ಮಾಡಿದ್ರು. ಅದಾದ್ಮೇಲೆ ಏನೋ ತುಂಬಾ ಜನ ಹೇಳ್ತಿರೋದು ಮೋಕ್ಷಿತ ಜೋರಾಗಿ ಮಾತಾಡ್ಬಿಟ್ರು ಅಂತ ಕೆಲವ್ರ ಕಡೆ ಪ್ರೋಟ್ರೆ ಮಾಡ್ತಿದ್ರ. ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ವಾಯ್ಸ್ ರೈಸ್ ಮಾಡಿದ್ದೆ ಮಂಜಣ್ಣ. ಸೊ ಆಮೇಲೆ ಮೋಕ್ಷಿತ್ ಅವರು ವಾಯ್ಸ್ ರೈಸ್ ಮಾಡ್ತಾರೆ, ನಂಗೇನ್ ತಪ್ಪಿಲ್ಲ ಅನ್ನಿಸ್ತು. ಅದಾದ್ಮೇಲೆ ಇಲ್ಲಿ ಹೇಳ್ತಾರಲ್ಲ ಕಾಣಿಸ್ಕೋಬೇಕು ಅಂದ್ರೆ ನಿಮ್ಗೆ ಹಿತ್ತನ್ ಕೊಡ್ಬೇಕಾ ಹತ್ತನ್ ಕೊಡ್ಬೇಕಾ ಅಂತ. ಯಾಕಂದ್ರೆ ಮಂಜಣ್ಣ ಪ್ರೀವಿಯಸ್ ವೀಕಲ್ಲೆಲ್ಲ ನಮ್ಗೆ ಕಾಣಿಸ್ಕೊಂಡಿದ್ದೆ ಅದು ಗೌತಮಿಗೆ ಹೋಗ್ಬಿಟ್ಟು ಕಾಫಿ ಕೊಡೋದು, ಏನೋ ಆರ್ಲೆಸ್ ಕೊಡೋದು, ಇದ್ ಮಾಡ್ಲಾ ಅನ್ನೋದು. ಸೊ ಈ ತರ ಕಾಣಿಸ್ಕೊಂಡಿದ್ ಮಂಜಣ್ಣ. ಆಮೇಲೆ ಇನ್ನೊಂದೇನಂದ್ರೆ ನನಗನ್ಸಿದ್ದು ಇದೇ ಮಂಜಣ್ಣ ಗೌತಮಿ ಏನಾರ ನಾಮಿನೇಟ್ ಮಾಡಿದ್ರೆ ಇದೇ ತರ ಮಾತಾಡ್ತಿದ್ರ.
ಖಂಡಿತ ಇಲ್ಲ. ಯಾವಾಗ ಎಚ್ಚರಿಸ್ಕೊಳ್ಳಿ ಅಂತ ಒಂದು ಕಾಫಿ ಎರ್ಚೋ ಒಂದು ಟಾಸ್ಕ್ ಕೊಟ್ಟಿರ್ತಾರೆ, ಆಕ್ಟಿವಿಟಿ ಕೊಟ್ಟಿರ್ತಾರೆ, ಅವಾಗ ಅಲ್ಲಿ ಗೌತಮಿಯವರು ಯಾವ ತರ ಹೇಳ್ತಾರೆ, ಗೌತಮಿಯವರು ಅಷ್ಟೆಲ್ಲ ಹೇಳಿದ್ರು, ಮಂಜಣ್ಣ ಮುಖ ಕೊಟ್ಟು ಗೌತಮಿಗೆ ಹೇಳ್ತಿಲ್ಲ, ಗೌತಮಿಗೆ ಹೇಳ್ಬೇಕಾಗಿರೋದು ಎಲ್ಲಾರ್ಗೂ ಮುಖ ಕೊಟ್ಟು ಹೇಳ್ತಿದ್ದಾರೆ. ಸೊ ಇಲ್ಲಿ ಮಂಜಣ್ಣ ಎಲ್ಲಾರ ಜೊತೆನೂ ಅದೇ ತರ ಆನ್ಸರ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ಸ್ತು. ಅದಾದ್ಮೇಲೆ ಇಲ್ಲಿ ಕ್ಷುಲ್ಲಕ ಕಾರಣಗಳನ್ನ ಕೊಟ್ರು ಅಂತ ಹೇಳ್ತಾರೆ ಮಂಜಣ್ಣ. ಬಟ್ ಮಂಜಣ್ಣ ಏನ್ ಮಾಡೋರು ಅಂತ ನೆಕ್ಸ್ಟ್ ವಿಕ್ರಮ್ ವಿಷಯಕ್ಕೆ ಬಂದಾಗ ಮಾತಾಡ್ತೀನಿ. ಸೊ ಟೋಟಲಿ ನಾನು ಹೇಳೋದೇನಂದ್ರೆ ಮಂಜಣ್ಣಗೆ ಒಳ್ಳೆ ಟ್ಯಾಲೆಂಟ್ ಇದೆ, ಅದ್ರಲ್ಲೂ ಆಕ್ಟಿಂಗ್ ಅಲ್ಲಿ ಸಕ್ಕ ಟ್ಯಾಲೆಂಟ್ ಇದೆ, ಅದು ಇನ್ನಷ್ಟು ಹೊರಗಡೆ ಬರ್ಲಿ. ಅಂಡ್ ಮೋಕ್ಷಿತಾ ಒಂಥರ ಲಾಸ್ಟ್ ಅಲ್ಲಿ ರಾಕಿಂಗ್ ಆಗಿ ಸಖತ್ತಾಗಿ ಇದ್ ಮಾಡೋರು ಅಂತ ಹೇಳ್ಬೋದು. ಸೊ ಅದಾದ್ಮೇಲೆ ನೆಕ್ಸ್ಟ್ ಧನರಾಜ್ ಅವರು ಮಂಜಣ್ಣ ಮತ್ತೆ ಚೈತ್ರಕ್ಕನ್ನ ನಾಮಿನೇಟ್ ಮಾಡ್ತಾರೆ. ಮಂಜಣ್ಣಗೆ ಕೊಟ್ಟಂತ ಕಾರಣಗಳು ನನಗೆ ಸರಿ ಅನ್ನಿಸ್ತು. ಸೇಮ್ ಆ ಕ್ಯಾಪ್ಟನ್ಸಿ ಇದ್ರಲ್ಲಿ ತ್ರಿವಿಕ್ರಮ್ ಅವ್ರು ನಡ್ಕೊಂಡಿದ್ ರೀತಿ ಅಂಡ್ ಧನರಾಜ್ ಅವ್ರು ನಡ್ಕೊಂಡಿದ್ ರೀತಿ ಒಂದೇ ತರ ಇದ್ನು, ಒಬ್ರಿಗೆ ಅಪ್ರಿಸಿಯೇಷನ್ ಮಾಡ್ತಾರೆ, ಇನ್ನೊಬ್ರಿಗೆ ಏನು ಕಳಪೆ ಅನ್ನೋ ತರ ಕೊಡ್ತಾರೆ. ಸೊ ಅದು ತಪ್ಪು ಅಂತ ಅನ್ನಿಸ್ತು. ಅಲ್ಲಿ ಮಂಜಣ್ಣ ವಾದ ಮಾಡ್ಲಿಲ್ಲ, ಒಪ್ಕೊಂಡ್ರು. ನೆಕ್ಸ್ಟ್ ಧನರಾಜ್ ಅವರು ಚೈತ್ರಕ್ಕನ್ನ ನಾಮಿನೇಟ್ ಮಾಡುವಾಗ ಏನು ಉಸ್ತುವಾರಿ ವಿಷಯಗಳು ತಗೊಳ್ತಾರೆ. ಅದಾದ್ಮೇಲೆ ಪ್ರತಿ ಸಲ ನಮ್ಮನ್ನ ಟಾರ್ಗೆಟ್ ಮಾಡಿ ಕಳಪೆ ಕೊಡ್ತೀರಾ ಅನ್ನೋ ತರ ಬ್ಲೇಮ್ ನ ಮಾಡ್ತಾರೆ. ನಾನೆಲ್ಲೋ ಆ ತರ ಕೊಟ್ಟಿಲ್ಲ ಅನ್ನೋ ತರ ಹೇಳ್ತಾರೆ. ನನಗೆ ಆಕ್ಚುಲಿ ಧನರಾಜ್ ಅವರು ಎಲ್ಲಾ ಸಲಿನೂ ನಾಮಿನೇಷನ್ ವಿಚಾರ ಬಂದಾಗ ಒಂದ್ ರೇಂಜ್ಗೆ ಚೆನ್ನಾಗಿ ಉತ್ತರ ಕೊಡ್ತಾರೆ, ಚೆನ್ನಾಗಿ ಕಾರಣಗಳನ್ನ ಕೊಡ್ತಾರೆ ಅಂತ ಅನ್ನಿಸ್ತು. ಸೊ ಇಲ್ಲೂ ಅದ್ರ ಬಗ್ಗೆ ಎರಡ್ ಮಾತಿಲ್ಲ, ಕರೆಕ್ಟ್ ಅಂತ ಅನ್ನಿಸ್ತು. ಇನ್ನ ನೆಕ್ಸ್ಟ್ ಗೌತಮಿ ಅವರು ಚೈತ್ರಕ್ಕ ಮತ್ತೆ ಮೋಕ್ಷಿತಾನ ನಾಮಿನೇಟ್ ಮಾಡ್ತಾರೆ. ಚೈತ್ರಕ್ಕನ್ನ ನಾಮಿನೇಟ್ ಮಾಡುವಾಗ ಸೇಮ್ ಆ ಡ್ರೆಸ್ಸಿಂಗ್ ರೂಮ್ ದ ತಗೊಳ್ತಾರೆ. ನನ್ಗೆ ಯಾಕೋ ಇದು ಸೀಸನ್ ಮುಗಿಯೋ ಗಂಟ ಇದೇ ಒಂದು ರೀಸನ್ ತಗೊಳ್ತಾರೆ ಅಂತ ಅನ್ನಿಸ್ತು. ಅವಶ್ಯಕತೆ ಇಲ್ಲ, ಮುಗೀತು. ಅದಕ್ಕೆ ಸುದೀಪ್ ಸರ್ ಸಿಕ್ಕಾಪಟ್ಟೆ ಕ್ಲಾಸ್ ತಗೊಂಡ್ರು, ಒಂದೆರಡು ನಾಮಿನೇಷನ್ ಬರೀ ಅದನ್ನೇ ತಗೊಂಡ್ರಿ, ಬಿಡ್ರಿ ಸಾಕು, ಅದನ್ನೇ ಎಳಿಬೇಡಿ. ಸೊ ಇಲ್ಲಿ ಆ ಒಂದು ರೀಸನ್ ಕೊಟ್ಟಿದ್ದು ನನಗೇನೋ ಸರಿ ಅನ್ಸ್ಲಿಲ್ಲ ಅಂತ, ಏನು ರೀಸನ್ ಸಿಗ್ದೇನೆ ಅದ್ ಕೊಡ್ತವ್ರೆ ಅನ್ನೋ ತರಾನೇ ಪೋಟ್ರೆ ಆಗುತ್ತೆ. ಪ್ರತಿ ಸಲಿನೂ ಅದೊಂದೇ ರೀಸನ್ ಕೊಡಬಾರ್ದು. ಅದಾದ್ಮೇಲೆ ಇಲ್ಲಿ ಇನ್ನೊಂದು ರೀಸನ್ ಕೊಡ್ತಾರಲ್ಲ, ಅದನ್ನ ಒಪ್ಕೋಬೇಕು. ಏನು ಚೈತ್ರಕ್ಕ ಏನು ಟಾಸ್ಕ್ ಅಂತ ಬಂದಾಗ ಏನು ನಂಗೆ ಟೆಕ್ನಿಕ್ ಗೊತ್ತಿಲ್ಲ ಅನ್ನೋದು, ಈ ಕಡೆ ಉಸ್ತುವಾರಿ ಕೊಟ್ರು ಕರೆಕ್ಟ್ ಆಗಿ ಮಾಡ್ಲಿಲ್ಲ. ಸೊ ಅದೆಲ್ಲಾನು ನಾನು ಒಪ್ಕೊಳ್ತೀನಿ. ಅದಕ್ಕೆ ಚೈತ್ರಕ್ಕವನ್ನ ನಾಮಿನೇಟ್ ಮಾಡ್ತಾರೆ. ಅದಾದ್ಮೇಲೆ ಮೋಕ್ಷಿತ್ ಅವ್ರ ವಿಚಾರಕ್ಕೆ ಬಂದ್ರೆ ಸೇಮ್ ಅದೇ ಒಂದು ಡ್ರೆಸ್ಸಿಂಗ್ ರೂಮ್ ದೇ ರೀಸನ್ ಕೊಡ್ತಾರೆ. ಆಲ್ರೆಡಿ ಹೇಳ್ದೆ ನಾನು, ಬರೀ ಅದನ್ನೇ ಹೇಳಿ ಅವಶ್ಯಕತೆ ಇಲ್ಲ ಅಂತ. ಸೊ ಅದೊಂದು ರೀಸನ್ ಕೊಡ್ತಾರೆ, ಏನು ಸ್ಟ್ಯಾಂಡ್ ತಗೊಳ್ಳಿಲ್ಲ ಹಂಗೆ ಹಿಂಗೆ ಅಂತ. ಅದಾದ್ಮೇಲೆ ಇಲ್ಲಿ ಇನ್ನೊಂದು ರೀಸನ್ ಕೊಡ್ತಾರೆ, ನನ್ನ ಕ್ಯಾಪ್ಟನ್ಸಿಯಿಂದ ಹೊರಗಡೆ ಇಡ್ಬೇಕಾದ್ರೆ ನನಗೆ ಆ ರೀಸನ್ ಕೊಟ್ರಲ್ಲ, ಫ್ರೆಂಡ್ಶಿಪ್ ಇದ್ ಮಾಡಿದ್ರಿ ಅಂತ. ಅದಕ್ಕೆ ಮೋಕ್ಷಿತ್ ಅವರು ವಾದ ಮಾಡ್ತಾರೆ, ನನಗೆ ಅಲ್ಲಿ ಪ್ರಾಮಿಸ್ ನ ಯಾರು ಉಳಿಸ್ಕೊಳ್ಳಲ್ಲ ಅಂತ ಬಂದಾಗ ನನ್ಗೆ ಇದುವರೆಗೂ ಪ್ರಾಮಿಸ್ ಮಾಡಿರೋದು ನೀವು ಒಬ್ರೆ, ಅದು ಫ್ರೆಂಡ್ಶಿಪ್ ವಿಚಾರವಾಗಿ. ಸೊ ನನಗೆ ಅದ್ ಬಂತು, ಅದಕ್ಕೆ ಆ ಒಂದು ರೀಸನ್ ಗಳನ್ನ ಕೊಟ್ಟೆ ಅಂತಾರೆ. ಇಲ್ಲಿ ಗೌತಮಿ ಅವರು ಯಾವುದೇ ರೀತಿ ವಾದ ಮಾಡಕ್ ಹೋಗಲ್ಲ. ಸೊ ಮೋಕ್ಷಿತ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಇನ್ನ ನೆಕ್ಸ್ಟ್ ನಮ್ಮ ಹನುಮಂತಣ್ಣ ಬಂದ್ಬಿಟ್ಟು ಮೋಕ್ಷಿತ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಕೊಡುವಂತ ಕಾರಣಗಳೇನು ಅಂದ್ರೆ, ಅಕ್ಕ ಮ್ಯಾನೇಜರ್ ಆಗಿ ಚಲೋ ಮಾಡ್ದೆ ಅಕ್ಕ, ಆದ್ರೆ ಮಂಜಣ್ಣ ಚಿತ್ರಾನ್ನ ಕೇಳಿದಾಗ ಕೊಡ್ಲಿಲ್ಲ ನೀನು, ಅದು ತಪ್ಪು ಮಾಡ್ದೆ. ಅಂಡ್ ಅದಾದ್ಮೇಲೆ ಏನು ಸೀರಿಯಸ್ನೆಸ್ ಇರ್ಲಿಲ್ಲ ನಿಂಗೆ ಆಟೋದಲ್ಲಿ ಅಂತ ಹೇಳ್ತಾರೆ. ಸೊ ಫಸ್ಟ್ ಆಫ್ ಆಲ್ ನನಗನ್ಸಿದ್ದು ಏನಂದ್ರೆ, ಹನುಮಂತಣ್ಣ ಒಂದಷ್ಟು ಕಾರಣಗಳು ಕೊಡುವಾಗ ಇನ್ನೊಂದ್ ಸ್ವಲ್ಪ ಇಂಪ್ರೂವೈಸ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಮೊದಲನೇದಾಗಿ ಯಾರು ಮೋಕ್ಷಿತ್ ಅವರು ಅದಕ್ಕೆ ವಾದ ವಿವಾದ ಮಾಡ್ತಾರೆ. ಇಲ್ಲಿ ಚಲೋ ಮಾಡ್ದೆ ಮ್ಯಾನೇಜರ್ ಆಗಿ ಅಂತ ಅಪ್ರಿಶಿಯೇಟ್ ಮಾಡ್ತಾರೆ. ಅದಾದ್ಮೇಲೆ ಚಿತ್ರಾನ್ನ ಕೊಡ್ಲಿಲ್ಲ ಅಂತಾರೆ. ಮೋಕ್ಷಿತ್ ಅವ್ರನ್ನ ಚೆನ್ನಾಗಿ ಡಿಫೈನ್ ಮಾಡ್ಕೊಂಡು, ನನಗೂ ಕೂಡ ಅನ್ಸಿದ್ದು, ಯಾವುದೇ ರೆಸಾರ್ಟ್ಗೆ ಹೋಗಿ ಸಿಬ್ಬಂದಿಗಳಿಗೆ ಅನ್ಬಿಟ್ಟು ಒಂದಷ್ಟು ಅಡುಗೆನ ಅವ್ರು ಮಾಡ್ಕೊಂಡಿರ್ತಾರೆ, ಯಾರು ಅದನ್ನ ಕಸ್ಟಮರ್ಗೆ ಅಂತ ಕೊಡಲ್ಲ. ಸೊ ನಂಗೆ ಅದ್ರಲ್ಲಿ ತಪ್ಪು ಅಂತ ಅನ್ನಿಸ್ಲಿಲ್ಲ. ಅದಾದ್ಮೇಲೆ ಸೀರಿಯಸ್ನೆಸ್ ಇಲ್ಲ ಅಂತ ಹೇಳಿದಾಗ ಮೋಕ್ಷಿತ್ ಅವ್ರು ಡಿಫೈನ್ ಮಾಡ್ಕೊಂಡಿದ್ದು, ನನಗೆ ಎಷ್ಟು ಸೀರಿಯಸ್ನೆಸ್ ಇದೆ ನಂಗೆ ಚೆನ್ನಾಗಿ ಗೊತ್ತು, ನೋಡೋ ವೀಕ್ಷಕರಿಗೆ ಗೊತ್ತು. ನಮ್ಮ ಅಮ್ಮಂಗೋಸ್ಕರ ಹೇಳಿರ್ತಾರೆ ಅವರು ಒಂದ್ ಕಡೆ, ಪ್ರಾಮಿಸ್ ಮಾಡಿ ಬಂದಿದ್ದೀನಿ, ನಾನು ಆಡ್ತಿರೋದೇ ನಮ್ಮ ಅಮ್ಮಂಗೋಸ್ಕರ ಅಂತ. ನನ್ನ ಪ್ರಕಾರ ಸೀರಿಯಸ್ನೆಸ್ ಖಂಡಿತ ಇದೆ. ಬಿಕಾಸ್ ಅವ್ರ ಮನೇಲಿ ನೀವು ಅಬ್ಸರ್ವ್ ಮಾಡಿದ್ರೆ ಅವ್ರ ಅಪ್ಪ ಅಮ್ಮ ಇಬ್ರಿಗೂ ವಯಸ್ಸಾಗಿದೆ, ಅವ್ರ ತಮ್ಮ ಏನು ಅಂತ ಅದ್ರ ಬಗ್ಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ. ಸೊ ಮನೇನ ನಿಭಾಯಿಸ್ತಿರೋದೇ ಮೋಕ್ಷಿತ್ ಅವರು. ಸೊ ಇಷ್ಟೆಲ್ಲ ಇರುವಾಗ ಖಂಡಿತ ಸೀರಿಯಸ್ನೆಸ್ ಇದೆ, ಹಂಗೂ ಚೆನ್ನಾಗೂ ಕೂಡ ಆಡ್ತಿದ್ದಾರೆ. ಇಲ್ಲಿ ಎಲ್ಲೋ ಹನುಮಂತಣ್ಣ ಮೋಕ್ಷಿತ್ ಅವ್ರು ಕೊಟ್ಟಿದ್ದ ರೀಸನ್ನೇ ಉಲ್ಟಾ ಕೊಟ್ರೇನೋ ಅನ್ನಿಸ್ತು. ಸೊ ಸ್ವಲ್ಪ ಕಾರಣಗಳು ಕೊಡುವಾಗ ಇಂಪ್ರೂವೈಸ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಇಲ್ಲಿ ಮೋಕ್ಷಿತ್ ಅವರು ಚೆನ್ನಾಗಿ ಡಿಫೈನ್ ಮಾಡ್ಕೊಂಡ್ರು. ಆದ್ಮೇಲೆ ಐಶ್ವರ್ಯ ಅವರು ಚೈತ್ರಕ್ಕನ್ನ ಮತ್ತೆ ತ್ರಿವಿಕ್ರಮ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಚೈತ್ರಕ್ಕನ್ ವಿಷಯದಲ್ಲಿ ಕೊಟ್ಟಂತ ಕಾರಣಗಳು ನನಗೆ ಸರಿ ಅನ್ನಿಸ್ತು. ತ್ರಿವಿಕ್ರಮ್ ವಿಷಯಕ್ಕೆ ಬಂದ್ರೆ, ನೀವು ಆಟನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿಲ್ಲ, ತುಂಬಾ ಪರ್ಸನಲ್ ಆಗಿ ತಗೋಬಿಟ್ರಿ ಅಂತ ಅನ್ನಿಸ್ತು ಅಂತ ಐಶ್ವರ್ಯ ಅವರು ತ್ರಿವಿಕ್ರಮ್ಗೆ ರೀಸನ್ ಗಳನ್ನ ಕೊಡ್ತಾರೆ. ಸೊ ಅವಾಗ ತ್ರಿವಿಕ್ರಮ್ ಅವರು ವಾದ ಮಾಡಲ್ಲ, ಒಪ್ಕೊಳ್ತಾರೆ.
ನಿಮ್ಗೇನ್ ಅನಿಸ್ತು ಇದ್ರ ಬಗ್ಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಇದಾದ್ಮೇಲೆ ಮಂಜಣ್ಣ ಅವರು ಧನು ಮತ್ತೆ ತ್ರಿವಿಕ್ರಮ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಆಕ್ಚುಲಿ ನೀವು ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಮೋಕ್ಷಿತಾ ಆಲ್ರೆಡಿ ರೆಡಿ ಆಗ್ಬಿಟ್ಟಿದ್ರು. ಓ ನೆಕ್ಸ್ಟ್ ನನ್ನೇ ನಾಮಿನೇಟ್ ಮಾಡ್ತಿದ್ದಾರೆ ಅನಿಸ್ತೈತೆ ಮಂಜಣ್ಣ ಅನ್ನೋ ತರ. ಬಟ್ ಮಂಜಣ್ಣ ಧನು ಮತ್ತೆ ಯಾರು ತ್ರಿವಿಕ್ರಮ್ನ ನಾಮಿನೇಟ್ ಮಾಡ್ತಾರೆ. ಇಲ್ಲಿ ಮಂಜಣ್ಣ ಜಿಲೇಬಿ ವಿಷಯ ಇಟ್ಕೊಂಡು ಧನುನ ನಾಮಿನೇಟ್ ಮಾಡ್ತಾರೆ ಅಂಡ್ ಒಂದಷ್ಟು ಕಾರಣಗಳು ಹೇಳ್ತಾರೆ. ನನ್ಗೆ ಫಸ್ಟ್ ಆಫ್ ಆಲ್ ಧನರಾಜಾಚಾರ್ ಅವರು ಅವತ್ತು ಜಿಲೇಬಿ ವಿಷಯ ಇಟ್ಕೊಂಡು ಕಂಪ್ಲೀಟ್ ನಾಮಿನೇಷನ್ ಪ್ರಕ್ರಿಯೆಯನ್ನ ಮುಗಿಸಿದ್ದು ನನಗೆ ಅಷ್ಟು ಸರಿ ಕಾಣಿಸ್ಲಿಲ್ಲ. ಒಂದ್ ಸ್ವಲ್ಪ ಸಿಲ್ಲಿ ಅಂತಾನೆ ಅನ್ನಿಸ್ತು. ಸೊ ಸೇಮ್ ಇಲ್ಲಿ ಮಂಜಣ್ಣ ಆ ಕಾರಣಗಳನ್ನ ಕೊಡ್ತಾರೆ. ಅದಕ್ಕೆ ಧನರಾಜ್ ಅವರು ನೀವು ಕ್ಯಾಪ್ಟನ್ಸಿ ವಿಚಾರವಾಗಿ ಇಬ್ರು ಕೂಡ ಒಂದೇ ಮಾಡಿದಾಗ ನೀವು ಒಬ್ರಿಗೊಂಥರ ಕೊಟ್ಟಾಗ ನಾನು ಈ ತರ ಕಾರಣ ಇಟ್ಕೊಂಡು ಕೊಡೋದ್ರಲ್ಲಿ ಏನ್ ತಪ್ಪು ಅನ್ನೋ ತರ ಕ್ವಶನ್ ಮಾಡ್ತಾರೆ. ನೆಕ್ಸ್ಟ್ ಮಂಜಣ್ಣ ತ್ರಿವಿಕ್ರಮ್ಗೆ ಕೊಡುವಂತ ಕಾರಣಗಳು ಅದನ್ನ ತ್ರಿವಿಕ್ರಮ್ ಡಿಫೈನ್ ಮಾಡ್ಕೊಂಡಿದ್ದ ರೀತಿ ಅಂತೂ ನನಗೆ ಸಖತ್ ಇಷ್ಟ ಆಯ್ತು. ಯಾಕೆಂದ್ರೆ ಮಂಜಣ್ಣ ಅಲ್ಲಿ ಏನು ಮೋಕ್ಷಿತಾಗ ಹೇಳ್ತಾರೆ ಏನು ಕ್ಷುಲ್ಲಕ ಕಾರಣಗಳು ಕೊಡ್ತವ್ರೆ ಅಂತ, ಇಲ್ಲಿ ಮಂಜಣ್ಣ ಮಾಡ್ತಿರೋದ್ ಏನು ಅನ್ನೋ ಒಂದು ಕ್ವಶನ್ ಬರುತ್ತೆ. ಸೊ ಇಲ್ಲಿ ಮಂಜಣ್ಣ ಅಷ್ಟೆಲ್ಲ ಹೇಳಿದ್ರು ಕೂಡ ತ್ರಿವಿಕ್ರಮ್ ಅವರು ಡಿಫೈನ್ ಮಾಡ್ಕೊಂಡಿದ್ದ ರೀತಿ ಇರ್ಬೋದು. ಏನು ಒಂದು ರಾಜ ಆಗಿದ್ದಾಗ ನೀವು ಅಲ್ಲಿ ನಮ್ಗೆ ಹೇಳೇ ಇರ್ಲಿಲ್ಲ ಅಲ್ಲಿ ಹೋಗ್ಬಿಟ್ಟು ನಾವು ಫಿಸಿಕಲಿ ಅಟ್ಯಾಕ್ ಮಾಡ್ತೀವಿ ಅಂತ. ಅಕಸ್ಮಾತ್ ಏನಾರ ಅವ್ರ 3 ಜನ ನಿಮ್ನ ತಳ್ಳಿದ್ರೆ ಏನ್ ಕತೆ, ಧನರಾಜ್ ಬಂದ್ ತಳ್ಬೋದಿತ್ತು. ಸೊ ಅದನ್ನೆಲ್ಲ ಯೋಚನೆ ಮಾಡ್ಬೇಕಿತ್ತು ಅಂತ ಚೆನ್ನಾಗಿ ಡಿಫೈನ್ ಮಾಡ್ಕೊಂಡ್ರು ಅಂತಾನೆ ಹೇಳ್ಬೋದು. ಸಖತ್ತಾಗಿ ಡಿಫೈನ್ ಮಾಡ್ಕೊಂಡ್ರು ಟೋಟಲಿ ಇಲ್ಲಿ ತ್ರಿವಿಕ್ರಮ್ ಅವರು. ಇನ್ನ ನೆಕ್ಸ್ಟ್ ಚೈತ್ರಾಕ್ ಅವರು ಧನರಾಜಾಚಾರ್ ಮತ್ತೆ ಗೌತಮಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಧನರಾಜಾಚಾರ್ಗೆ ಕೊಡುವಂತ ರೀಸನ್ಗಳು ಇಂಡೈರೆಕ್ಟ್ ಆಗಿ ನನ್ನ ಒಂದು ಪರ್ಸನಲ್ ಲೈಫ್ ಬಗ್ಗೆ ನೀವು ಮಾತಾಡೋದ್ರಿ, ನಾನು ಏನ್ ಭಾಷಣ ಮಾಡ್ತೀನಿ ಆ ತರ ಪ್ರೊಫೆಷನಲ್ ಲೈಫ್ ಏನಿದೆ ಅದನ್ನ ನೀವು ಇಂಡೈರೆಕ್ಟ್ ಆಗಿ ವ್ಯಂಗ್ಯ ಮಾಡೋದು ಅನ್ನೋ ರೀತಿಲಿ ಇಲ್ಲಿ ಧನರಾಜಾಚಾರ್ ಅವರು ನಾನು ಆ ಉದ್ದೇಶ ಇಟ್ಕೊಂಡು ಮಾಡ್ಲಿಲ್ಲ, ಆ ತರ ಏನಾರ ಮಾಡಿ ನಿಮ್ಗೆ ಅನ್ಸಿದ್ರೆ ಆ ತರ ಏನು ಬೇಜಾರಾಗಿದೆ ನಾನು ಅದಕ್ಕೆ ಕ್ಷಮೆ ಕೇಳ್ತೀನಿ, ಮುಂದೆ ಯಾವ ತರ ಇರ್ಬೇಕು ನಾನು ನಡ್ಕೋತೀನಿ ಅಂತ ಒಪ್ಕೊಳ್ತಾರೆ. ಸೊ ಅದಾದ್ಮೇಲೆ ಗೌತಮಿ ಅವರಿಗೆ ಕಾರಣ ಕೊಟ್ಟಿದಂತ ರೀತಿ ಏನಂದ್ರೆ ಟೋಟಲಿ ಮುಖವಾಡ ಹಾಕೊಂಡಿದೀರಾ ಅನ್ನೋ ತರ ಕೊಡ್ತಾರೆ. ನನ್ಗೆ ಆಕ್ಚುಲಿ ಅನ್ಸೋದು ಗೌತಮಿ ಇರೋದೇ ಹಂಗೆ ಅನ್ಸುತ್ತೆ ಗೈಸ್. ಯಾಕೆಂದ್ರೆ ಎಷ್ಟೋ ಇಂಟರ್ವ್ಯೂಗಳಲ್ಲಿ ನೋಡ್ದೆ ಅಂಡ್ ಬೇರೆ ಬಿಗ್ ಬಾಸ್ ಗಿಂತ ಬರಕ್ಕಿಂತ ಮುಂಚೆನೆ ನೋಡಿದಾಗ ಅವ್ರು ಮಾತಾಡೋ ವೇ ಆಗಿರ್ಬೋದು, ನಡ್ಕೊಳ್ಳೋ ರೀತಿ ಆಗಿರೋದು ನನ್ಗೇನೋ ಮೊಕೋಡ ಹಾಕಿದ್ದಾರೆ ಅಂತ ಅನ್ನಿಸ್ತಿಲ್ಲಪ್ಪ, ಅವ್ರು ಇರೋದೇ ಆ ತರ ಅಂತ ನನಗ್ ಅನ್ನಿಸ್ತಿದೆ. ನಿಮ್ಗೇನ್ ಅನ್ನಿಸ್ತಿದೆ? ಗೌತಮಿ ಅವ್ರು ಮೊಕೋಡ ಹಾಕೊಂಡಿದ್ದಾರೆ ಅಂತ ಅನ್ನಿಸ್ತಿದ್ಯಾ, ಹಾಕೊಂಡಿಲ್ವಾ ಅಂತ ಅನ್ನಿಸ್ತಿದ್ಯಾ? ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಇದಾದ್ಮೇಲೆ ತ್ರಿವಿಕ್ರಮ್ ಅವರು ಗೌತಮಿ ಮತ್ತೆ ಹನುಮಂತಣ್ಣನ ನಾಮಿನೇಟ್ ಮಾಡ್ತಾರೆ. ನೆನ್ನೆ ಹೆಂಗೆ ಮೋಕ್ಷಿತಾ ಮತ್ತೆ ಮಂಜಣ್ಣನ ವಿಷಯ ಸಿಕ್ಕಾಪಟ್ಟೆ ಸರ್ಕ್ಯುಲೇಟ್ ಆಗ್ತಿತ್ತು ನಾಮಿನೇಷನ್ದು, ಅದ್ರ ಜೊತೆಗೆ ಇದು ಕೂಡ ಏನಂದ್ರೆ ಮೋಕ್ಷಿತಾಗೆ ಗೌತಮಿ ಮತ್ತೆ ಹನುಮಂತ ನಾಮಿನೇಟ್ ಮಾಡ್ತಾರೆ. ಅವರಿಬ್ರನ್ನ ತ್ರಿವಿಕ್ರಮ್ ಅವ್ರು ಮಾಡ್ತಿದ್ದಾರೆ ಅನ್ನೋ ತರ ಸಿಕ್ಕಾಪಟ್ಟೆ ಸರ್ಕ್ಯುಲೇಟ್ ಆಗ್ತಿದೆ. ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಕ್ ಹೋಗಲ್ಲ. ಅಕಸ್ಮಾತ್ ಆಗಿ ಆಗಿರ್ಬೋದು ಅಥವಾ ನೀವ್ ಅನ್ಕೊಂಡಂಗೆ ಇರ್ಬೋದು, ನೀವ್ ಹೆಂಗ್ ತಗೊಳ್ತೀರಾ ಅದು ನಿಮಗ್ ಬಿಟ್ಟಿದ್ದು. ಸೊ ಇಲ್ಲಿ ಗೌತಮಿ ಅವ್ರಿಗೆ ಅವ್ರು ಹೇಳೋದೇನಂದ್ರೆ ನಿಮ್ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಟಿದೀವಿ. ಆಸ್ ಎ ಮ್ಯಾನೇಜರ್ ನೀವು ಇನ್ನೂ ಚೆನ್ನಾಗಿ ನಡ್ಕೊಳ್ತೀರಿ. ಗೆಸ್ಟ್ ಆಗಿ ಮ್ಯಾನೇಜರ್ ಓಕೆ, ಬಟ್ ಗೆಸ್ಟ್ ಆಗಿ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು, ಅಲ್ಲಿ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡ್ಲಿಲ್ಲ ಅಂತ ಕಾರಣ ಕೊಡ್ತಾರೆ. ಅದಾದ್ಮೇಲೆ ಹನುಮಂತುಗೆ ಒಂದಷ್ಟು ಕಾರಣಗಳು ಕೊಟ್ಟು ಇವರೇ ಅದನ್ನ ಡಿಫೈನ್ ಮಾಡ್ಕೊಳ್ತಾರೆ. ಇಲ್ಲಿ ನಮ್ಮ ಹನುಮಂತಣ್ಣ ಎಲ್ಲೋ ಒಂದ್ ಕಡೆ ಡಿಫೈನ್ ಮಾಡ್ಕೊಳ್ಳೋದ್ರಲ್ಲಿ ಕಾರಣ ಕೊಡೋದ್ರಲ್ಲಿ ಎಡುತ್ತಿದ್ದಾರೆ ಅಂತ ಅನ್ನಿಸ್ತು. ನನ್ಗೆ ಪರ್ಸ್ನಲಿ ಒಂದು ಪ್ರಕ್ರಿಯೆನಲ್ಲೇನೆ ತ್ರಿವಿಕ್ರಮ್ ಅವರು ಡಿಫೈನ್ ಮಾಡ್ಕೊಂಡಿದ್ ರೀತಿ, ಕಾರಣ ಕೊಟ್ಟಿದ್ ರೀತಿ ಪರ್ಫೆಕ್ಟ್ ಅಂತ ಅನ್ನಿಸ್ತು. ಐಶ್ವರ್ಯ ವಿಚಾರದಲ್ಲಿ ಮಾತ್ರ ಡಿಫೈನ್ ಮಾಡಕ್ ಹೋಗ್ಲಿಲ್ಲ, ಮೇ ಬಿ ಒಪ್ಕೊಂಡ್ರು ಅಂತ ಅನ್ಸುತ್ತೆ. ಅದ್ಬಿಟ್ರೆ ಇನ್ನೆಲ್ಲಾ ಕಡೆನೂ ಡಿಫೈನ್ ಮಾಡ್ಕೊಂಡ್ ರೀತಿ ವಾವ್ ಅಂತ ಅನ್ನಿಸ್ತು. ಅದಾದ್ಮೇಲೆ ಫೈನಲ್ ಆಗಿ ರಜತ್ ಎಲ್ಲಾರು ಎಕ್ಸ್ಪೆಕ್ಟ್ ಮಾಡಿರೋ ರೀತಿಲಿ ಚೈತ್ರಕನ್ನ ನಾಮಿನೇಟ್ ಮಾಡ್ತಾರೆ, ಜೊತೆಗೆ ಗೌತಮಿನ ನಾಮಿನೇಟ್ ಮಾಡ್ತಾರೆ. ನಿಮ್ಗೆಲ್ಲಾ ಗೊತ್ತಿರುವಂಗೆ ಸ್ಟಾರ್ಟಿಂಗ್ ಇಂದನು ಚೈತ್ರಕ ಅಂದ್ರೆ ರಜತ್ಗೆ ಆಗಲ್ಲ ಅಂಡ್ ಗೌತಮಿ ವಿಚಾರದಲ್ಲಿ ಆಗಿರ್ಬೋದು. ಸೊ ನನ್ಗೆ ಎಲ್ಲ ಒಂಥರ ಸ್ವಲ್ಪ ಟಾರ್ಗೆಟ್ ನಾಮಿನೇಷನ್ ಅಂತಾನೆ ಅನ್ನಿಸ್ತು. ಟೋಟಲಿ ಇಷ್ಟು ನಾಮಿನೇಷನ್ ಕತೆ ಆಗಿತ್ತು. ನನ್ಗೇನ್ ಅನ್ನಿಸ್ತು ನಾನು ಅದನ್ನ ಹೇಳಿದ್ದೀನಿ. ನಿಮ್ಗೆ ಏನ್ ಅನ್ನಿಸ್ತು ಅದನ್ನ ಕಾಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ಈ ವಾರ ಯಾರು ಹೋಗ್ಬೇಕು, ಯಾರು ಹೋಗ್ಬೋದು ಅಂತ ಅನ್ನಿಸ್ತಿದೆ ಕಾಮೆಂಟ್ ಅಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.